ಅಂಶ ಏನು ಅಂದರೆ ಒಂದು ಪವರ್ ಅಂತ ಇದ್ದಾಗ ಇಟ್ ಶುಡ್ ಬಿ ಯುಟಿಲೈಸ್ ಇನ್ ಅ ಪ್ರಾಪರ್ ವೇ. ಇಫ್ ಪವರ್ ಈಸ್ ಯುಟಿಲೈಸ್ ಇನ್ ನಾಟ್ ಇನ್ ಅ ಗುಡ್ ವೇ, ಈ ಥರ ಎಲ್ಲ ಎದ್ದೋಗಿ ಅಂತ ಹೇಳೋದು ದಟ್ ಡಸಂಟ್ ಮೇಕ್ ಸೆನ್ಸ್. ಅವರು ಒಂದು ಅಷ್ಟು ಕಷ್ಟಪಟ್ಟಿದ್ದಾರೆ ಅವ್ರು ಅಲ್ಲಿ ಬರೋಕ್ಕೆ, ಯಾರು ಸುಮ್ಮನೆ ಬರಲ್ಲ ಅಲ್ಲ, ಸ್ಟೇಜ್ ಮೇಲೆ ಕುಣಿಸಿದ್ದಾರೆ ಅಂದರೆ ಅವ್ರಿಗೂ ಒಂದು ಮರ್ಯಾದೆ ಇರುತ್ತೆ. ಸೊ ಪವರ್ ಇದೆ ಅಂತ ಒಂದೇ ಒಂದು ಕಾರಣಕ್ಕೆ ಎದ್ದೋಗಿ ಅನ್ನೋದು ದಟ್ ಈಸ್ ನಾಟ್ ಅ ಗುಡ್ ಥಿಂಗ್. ಸೊ ವಾಟ್ ಐ ಸೇ ಇಸ್ ರೆಸ್ಪೆಕ್ಟ್. ಅವರು ಆ ಜಾಗದಲ್ಲಿ ಇದ್ದಾರೆ ಅಂದರೆ ಅವ್ರದ್ದು ಒಂದು ರೆಸ್ಪೆಕ್ಟ್ ಇದೆ, ನೀವು ಇದ್ದಾರೆ ಅಂದರೆ ಅವರು ರೆಸ್ಪೆಕ್ಟಾಗಿ ಟ್ರೀಟ್ ಮಾಡಬೇಕು ಅಂತ ಅಷ್ಟೇ. ನಾಳೆ ಇದೇ ಹುದ್ದೆಗೆ ಹೋಗುವಂಥ ಕನಸು ಕಟ್ಕೊಂಡ್ರು ಅವರು. ಈ ಥರ ಎಲ್ಲ ನಡೆದಾಗ ಒಬ್ಬ ಉನ್ನತ ಹುದ್ದೆಯಲ್ಲಿರ್ತಕ್ಕಂಥ ಆಡಳಿತಾರೂಢ ಪಕ್ಷಗಳು ಯಾವ ರೀತಿಯಾಗಿ ನಡೆಸ್ಕೋಬೋದು ಅನ್ನೋದಕ್ಕೂ ಕೂಡ ಒಂದು ಭಯ ಸೃಷ್ಟಿ ಆಗ್ಬಿಡುತ್ತೆ. ಹೌದು ಸರ್, ಯಾಕಂದರೆ ನೋಡಿ, ಯೂತ್ ಆ್ಯಸ್ ವಿ ಆರ್ ಲೈಕ್ ಯೂತ್ಸ್, ವಿ ವಾಂಟ್ ಟು ಪರ್ಸ್ಯೂ. ಎಷ್ಟೋ ಸಾವಿರ ಇರುತ್ತೆ ಕನಸುಗಳು, ಆ್ಯಂಡ್ ಮೆನಿ ಆಫ್ ದ UPSC ಪೀಪಲ್ ವಾಂಟ್ ಟು ಬಿ ಇನ್ ದಟ್ ಗೌರ್ಮೆಂಟ್ ಸರ್ವಿಸ್, ಆ್ಯಂಡ್ ಇಫ್ ದೇ ಆರ್ ನಾಟ್ ಗೆಟಿಂಗ್ ಟ್ರೀಟೆಡ್ ಇನ್ ದ ಸೇಮ್ ವೇ, ದೆನ್ ಆಬ್ವಿಯಸ್ಲಿ ದೇ ವಿಲ್ ಫೀಲ್ ಬ್ಯಾಡ್. ಎಷ್ಟು ಕಷ್ಟ